ಶಾಲೆಗಳಿಗೆ ಮಕ್ಕಳನ್ನು ಸೇರಿಸುವ ಮೊದಲು ಪೋಷಕರು 100 ಸಲ ಯೋಚಿಸಬೇಕು. ಶುಲ್ಕ ಏರಿಕೆ, ಮಾನ್ಯತೆ ಸಮಸ್ಯೆ, ದಾಖಲೆ ಗೊಂದಲ, ಶಿಕ್ಷಣವೇ ವ್ಯವಹಾರವೇ? ರಾಜ್ಯದಲ್ಲಿ ಖಾಸಗಿ ಶಾಲೆಗಳು ಪ್ರತಿ ವರ್ಷ ಮಾನ್ಯತೆ ನವೀಕರಣ ಮಾಡ್ಕೊಳ್ಬೇಕು. ಆದ್ರೆ 2025-26ರಲ್ಲಿ ಸುಮಾರು 90% ಶಾಲೆಗಳು ಮಾನ್ಯತೆ ನವೀಕರಣ ಮಾಡಿಲ್ಲ ಎಂಬ ಗಂಭೀರ ಮಾಹಿತಿ. ಇದರಿಂದ ಯಾವ ಶಾಲೆ ಎಷ್ಟು ದಿನ ನಡೆಯುತ್ತವೆ ಎಂಬುದೇ ಸ್ಪಷ್ಟವಿಲ್ಲ. ಕೆಲವು ಖಾಸಗಿ ಶಾಲೆಗಳು ಸರಿಯಾದ ದಾಖಲಾತಿಗಳಿಲ್ಲದೆ ಕಾರ್ಯನಿರ್ವಹಿಸುತ್ತಿವೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಖಾಸಗಿ ಶಾಲೆಗಳ ಶುಲ್ಕ ಕಳೆದ ವರ್ಷಗಳಲ್ಲಿ 30ರಿಂದ 80% ವರೆಗೆ ಏರಿಕೆಯಾಗಿದೆ. ಖಾಸಗಿ ಶಾಲೆಗಳ ವೆಚ್ಚ ಸರಕಾರಿ ಶಾಲೆಗಳಿಗಿಂತ ಸುಮಾರು 9 ಪಟ್ಟು ಹೆಚ್ಚು. ಸರಕಾರಿ ಶಾಲೆಗಳು ಉಚಿತ ಶಿಕ್ಷಣ, ಪುಸ್ತಕ, ಮಧ್ಯಾಹ್ನ ಊಟ, ವಿದ್ಯಾರ್ಥಿ ವೇತನ ನೀಡುತ್ತಿವೆ. ಖಾಸಗಿ ಶಾಲೆ ಎಂದರೆ ಉತ್ತಮ ಶಿಕ್ಷಣ, ಇದು ಒಂದು ತಪ್ಪು ಕಲ್ಪನೆ. ಸರಕಾರಿ ಶಾಲೆಗಳಲ್ಲಿ ಅರ್ಹ ಶಿಕ್ಷಕರು, ಉತ್ತಮ ಫಲಿತಾಂಶ ಮತ್ತು ಹೊಸ ಯೋಜನೆಗಳು ಜಾರಿಯಲ್ಲಿವೆ. ಇಂಗ್ಲಿಷ್ ಮಾಧ್ಯಮವು ಈಗ ಸರಕಾರಿ ಶಾಲೆಗಳಲ್ಲಿ ಆರಂಭವಾಗಿದೆ. ಹೆಚ್ಚು ಶುಲ್ಕ, ಡೊನೇಷನ್ ಒತ್ತಾಯ ಮತ್ತು ಒತ್ತಡದ ಓದು ಖಾಸಗಿ ಶಾಲೆಗಳ ವಿರುದ್ಧ ಕೇಳಿಬರುವ ಆರೋಪಗಳು. ಕೆಲವು ಶಾಲೆಗಳು ಶಿಕ್ಷಣಕ್ಕಿಂತ ವ್ಯವಹಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಿವೆ. ಸರಕಾರಿ ಶಾಲೆಗಳು ಸಮಾನ ಅವಕಾಶ, ಸ್ಥಿರ ಶಿಕ್ಷಕರು, ಸರ್ಕಾರದ ಮೇಲ್ವಿಚಾರಣೆ. ಹೌದು, ಕೆಲವು ಕಡೆ ಸಮಸ್ಯೆಗಳಿವೆ. ಆದ್ರೆ ಎಲ್ಲಾ ಸರಕಾರಿ ಶಾಲೆಗಳು ಕೆಟ್ಟವು ಎನ್ನುವುದು ತಪ್ಪು ಕಲ್ಪನೆ. ಮಕ್ಕಳ ಭವಿಷ್ಯ ಹಣದಿಂದ ಅಲ್ಲ, ಗುಣಮಟ್ಟದಿಂದ ನಿರ್ಧಾರವಾಗುತ್ತದೆ. ಬ್ರ್ಯಾಂಡ್ ನೋಡಬೇಡಿ, ಶಾಲೆಯ ನಿಜ ಸ್ಥಿತಿ ಮತ್ತು ಮಾನ್ಯತೆ ಪರಿಶೀಲಿಸಿ. ಖಾಸಗಿ ಶಾಲೆಗಳಿಗೆ ಡೊನೇಷನ್ ಕೊಡುವ ಬದಲು ಸರಕಾರಿ ಶಾಲೆಗಳಿಗೆ ನಿಮ್ಮಿಂದಾದ ಸಹಾಯ ಮಾಡ್ರಿ. ಖಾಸಗಿ ಶಾಲೆ ಉತ್ತಮ ಶಿಕ್ಷಣ ಎನ್ನುವ ಕಲ್ಪನೆ ಪ್ರಶ್ನಾರ್ಥಕವಾಗಿದೆ. ಸುಮ್ಮನೆ ಖಾಸಗಿ ಶಾಲೆಗಳಿಗೆ ಓಡಬೇಡಿ, ಒಮ್ಮೆ ಸರಕಾರಿ ಶಾಲೆಗಳತ್ತ ಗಮನ ಹರಿಸಿ. 90% ಖಾಸಗಿ ಶಾಲೆಗಳ ಮಾನ್ಯತೆ ನವೀಕರಣದ ಸಮಸ್ಯೆ. ಕಂಪ್ಲೀಟ್ ಡೀಟೇಲ್ಸ್ ಮುಂದಿನ ಭಾಗದಲ್ಲಿ.